ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೆ ವೇರಿಯೇಬಲ್ಗಳ ಬಗ್ಗೆನೇ ಮಾತಾಡ್ತೀವಿ. ಮೊದಲು ನಾನು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ವೇರಿಯೇಬಲ್ ಡೆಮೋ ಅಂತ ಅದಕ್ಕೆ ನೇಮ್ ಕೊಡ್ತಿದ್ದೀನಿ. ಆಮೇಲೆ ಒಂದು ಮೇನ್ ಮೆಥಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ನಮಗೆ ವೇರಿಯೇಬಲ್ ಅಂತ ತಕ್ಷಣ ಗೊತ್ತು 3 ಟೈಪ್ಸ್ ಇದೆ ಅದರಲ್ಲಿ ಅಂತ. ಮೊದಲನೇದು ಸ್ಟ್ಯಾಟಿಕ್ ವೇರಿಯೇಬಲ್, ಲೋಕಲ್ ವೇರಿಯೇಬಲ್, ಇನ್ಸ್ಟೆನ್ಸ್ ವೇರಿಯೇಬಲ್ ಹಾಗೆ ಸ್ಟ್ಯಾಟಿಕ್ ವೇರಿಯೇಬಲ್. ಲೋಕಲ್ ವೇರಿಯೇಬಲ್ಗಳಂದರೆ ಏನು? ಯಾವುದೇ ಒಂದು ವೇರಿಯೇಬಲ್ನ ಮೆಥಡ್ನ ಒಳಗಡೆ ಕ್ರಿಯೇಟ್ ಮಾಡಿದರೆ ಅದನ್ನು ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ. ಸೊ ನಾನಿವಾಗ ಒಂದು ಲೋಕಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಲೋಕಲ್ ವೇರಿಯೇಬಲ್. ಒಂದು ವೇರಿಯೇಬಲ್ನ ಮೆಥಡ್ನ ಒಳಗಡೆ ಕ್ರಿಯೇಟ್ ಮಾಡಿದ್ರೆ ಅದನ್ನು ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ ಅಲ್ವಾ. ಇನ್ನೊಂದು ಟೈಪ್ ಯಾವುದು? ಇನ್ಸ್ಟೆನ್ಸ್ ವೇರಿಯೇಬಲ್. ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದರೆ ಏನು? ಯಾವುದೇ ಒಂದು ವೇರಿಯೇಬಲ್ನ ಮೆಥಡಿಂದ ಹೊರಗಡೆ ಕ್ಲಾಸ್ನ ಒಳಗಡೆ ಕ್ರಿಯೇಟ್ ಮಾಡಿದರೆ ಅದನ್ನು ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಯಾವುದು? ಸ್ಟ್ಯಾಟಿಕ್ ವೇರಿಯೇಬಲ್. ಸ್ಟ್ಯಾಟಿಕ್ ವೇರಿಯೇಬಲ್ ಅಂದರೆ ಯಾವುದೇ ಒಂದು ವೇರಿಯೇಬಲ್ನ ಮೆಥಡ್ನ ಹೊರಗಡೆ ಬಟ್ ಕ್ಲಾಸ್ನ ಒಳಗಡೆ ಕ್ಲಾಸ್ನ ಒಳಗಡೆ ಕ್ರಿಯೇಟ್ ಮಾಡಿರ್ತೀವಿ, ಬಟ್ ಅದಕ್ಕೆ ನಾವು ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿರ್ತೀವಿ. ಇನ್ಸ್ಟೆನ್ಸ್ ವೇರಿಯೇಬಲು ಮತ್ತು ಸ್ಟ್ಯಾಟಿಕ್ ವೇರಿಯೇಬಲು ಒಂದೇ ಥರ, ಬಟ್ ಅದಕ್ಕೆ ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿರ್ತೀವಿ ಸ್ಟ್ಯಾಟಿಕ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ. ಓಕೆ, ಇವಾಗ ನಾವಿಲ್ಲಿ ಲೋಕಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ವಿ, ಇನ್ಸ್ಟೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ವಿ, ಹಾಗೆ ಸ್ಟ್ಯಾಟಿಕ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಇವಾಗ 1 by 1 ಪ್ರಿಂಟ್ ಮಾಡ್ತಾ ಬರೋಣ. ಜಾವಾದಲ್ಲಿ ಪ್ರಿಂಟ್ ಮಾಡೋದಕ್ಕೆ ನಾವು ಯಾವ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ? system.out.println. ಇದರೊಳಗಡೆ ನಾನು ವೇರಿಯೇಬಲ್ನ ನೇಮ್ ಆಫ್ ದ ವೇರಿಯೇಬಲ್ನ ಯೂಸ್ ಮಾಡ್ತೀನಿ. ಲೋಕಲ್ ವೇರಿಯೇಬಲ್ ರನ್ ಕೊಡ್ತಾ ಇದ್ದೀನಿ. ನಮಗಿವಾಗ ಲೋಕಲ್ ವೇರಿಯೇಬಲ್ನ ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ಸೊ ಪ್ರಿಂಟ್ ಆಗಿದೆ. ಓಕೆನಾ? ಓಕೆ, ಇವಾಗ ನೆಕ್ಸ್ಟು ಇನ್ಸ್ಟೆನ್ಸ್ ವೇರಿಯೇಬಲ್ನ ಪ್ರಿಂಟ್ ಮಾಡ್ತೀನಿ ನಾನು. ಇನ್ಸ್ಟೆನ್ಸ್ ವೇರಿಯೇಬಲ್ ಎರರ್ ಬರ್ತಾ ಇದೆ. ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ ಇನ್ಸ್ಟೆನ್ಸ್ ವೇರಿಯೇಬಲ್ ಕೆನಾಟ್ ಬಿ ರೆಫರೆನ್ಸ್ಡ್ ಫ್ರಮ್ ಅ ಸ್ಟ್ಯಾಟಿಕ್ ಕಾಂಟೆಕ್ಸ್ಟ್ ಅಂತ. ಯಾಕೆ ಅಂದರೆ ನಾನಿಲ್ಲಿ ಕ್ರಿಯೇಟ್ ಮಾಡಿರೋದು ಇನ್ಸ್ಟೆನ್ಸ್ ವೇರಿಯೇಬಲನ್ನು ಸ್ಟ್ಯಾಟಿಕ್ ಮೆಥಡ್ ಒಳಗಡೆ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವತ್ತೇ ಆಗಲಿ ಇನ್ಸ್ಟೆನ್ಸ್ ವೇರಿಯೇಬಲ್ನ ಸ್ಟ್ಯಾಟಿಕ್ ಮೆಥಡ್ ಒಳಗಡೆ ಯೂಸ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಾನು ಇವಾಗ ಇಲ್ಲಿ ಲೋಕಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದೆ. ಲೋಕಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಈ ವೇರಿಯೇಬಲ್ ಮೆಮೊರಿಯಲ್ಲಿ ಈ ವೇರಿಯೇಬಲ್ ಕ್ರಿಯೇಟ್ ಆಗಿ ಅದರಲ್ಲಿ 10 ಹೋಗಿ ಕೂತ್ಕೊಳ್ಳುತ್ತೆ. ಅದು ಸ್ಟ್ಯಾಕ್ ಮೆಮೊರಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಬಟ್ ಇನ್ಸ್ಟೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದಾಗ ಇನ್ಸ್ಟೆನ್ಸ್ ವೇರಿಯೇಬಲ್ಗೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದಕ್ಕೆ ಮೆಮೊರಿನಲ್ಲಿ ಸ್ಪೇಸೇ ಇರಲ್ಲ. ಇನ್ಸ್ಟೆನ್ಸ್ ವೇರಿಯೇಬಲ್ ಸ್ಟೋರ್ ಆಗಬೇಕು ಅಂದರೆ ನಾವು ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೂಲ್ ಇದೆ, ಅಂದರೆ ಸಿಂಟ್ಯಾಕ್ಸ್ ಇದೆ. ಹೇಗೆ ಅಂದರೆ ನೇಮ್ ಆಫ್ ದ ಕ್ಲಾಸ್, ಹಾಗೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಇನ್ಸ್ಟಾ ಅಂತ ಹಾಕ್ತೀನಿ. = ನ್ಯೂ ಅಗೇನ್ ಕ್ಲಾಸ್ ನೇಮ್. ಇದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಸಿಂಟ್ಯಾಕ್ಸ್. ಕ್ಲಾಸ್ದು ನೇಮ್ ಏನಿರುತ್ತೆ ಅದನ್ನೇ ಯೂಸ್ ಮಾಡಬೇಕು. ಆಮೇಲೆ ಯಾವುದಾದ್ರೂ ಒಂದು ವೇರಿಯೇಬಲ್, ಆ ವೇರಿಯೇಬಲ್ಗೆ ನಾವು ಆಬ್ಜೆಕ್ಟ್ ರೆಫರೆನ್ಸ್ ಅಥವಾ ರೆಫರೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಆಮೇಲೆ ನ್ಯೂ ಅನ್ನೋ ಕೀವರ್ಡು, ಅಗೇನ್ ಕ್ಲಾಸ್ ನೇಮ್. ಇಲ್ಲಿ ನ್ಯೂ ಅನ್ನೋ ಕೀವರ್ಡ್ ಏನು ಮಾಡುತ್ತೆ ಅಂದರೆ, ನಾನು ಹೇಳದ್ನಲ್ವಾ, ಯಾವಾಗ ನಾವು ಈ ವೇರಿಯೇಬಲ್ನ ಕ್ರಿಯೇಟ್ ಮಾಡಿರ್ತೀವಿ ಆಗ ಈ ವ್ಯಾಲ್ಯೂ ಮೆಮೊರಿನಲ್ಲಿ ಸ್ಟೋರ್ ಆಗಲ್ಲ. ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ
ಇಲ್ಲಿ ನ್ಯೂ ಅನ್ನೋ ಆಪರೇಟರ್ ಅಥವಾ ಕೀವರ್ಡ್ ಏನಿದೆ ಅದು ಮೆಮೊರಿನಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ ಈ ಒಂದು ಇನ್ಸ್ಟೆನ್ಸ್ ವೇರಿಯೇಬಲ್ ಸ್ಟೋರ್ ಆಗೋದಕ್ಕೆ. ಹೀಪ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಅದು. ಓಕೆನಾ? ಇವಾಗ ನಾವು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಪ್ರಿಂಟ್ ಆಗಬೇಕು. ಸೊ ಪ್ರಿಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಈ ಏನು ವೇರಿಯೇಬಲ್ನ ನಾವು ಯೂಸ್ ಮಾಡಿದ್ದೀವಿ ಆ ರೆಫರೆನ್ಸ್ ವೇರಿಯೇಬಲ್ ಡಾಟ್ ನಾವು ಕ್ರಿಯೇಟ್ ಮಾಡಿರುವಂತಹ ಇನ್ಸ್ಟೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ ಆಗಿದೆ ನೋಡಿ. ಸೊ ಇನ್ಸ್ಟೆನ್ಸ್ ವೇರಿಯೇಬಲನ್ನು ಸ್ಟ್ಯಾಟಿಕ್ ಮೆಥಡ್ನಲ್ಲಿ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನು ನಾವು ಯೂಸ್ ಮಾಡ್ಬೋದು. ಇವಾಗ ಸ್ಟ್ಯಾಟಿಕ್ ವೇರಿಯೇಬಲ್ನ ಪ್ರಿಂಟ್ ಮಾಡಬೇಕಂದ್ರೆ ಜಸ್ಟ್ ಪ್ರಿಂಟ್ ಮಾಡಿ ನೋಡೋಣ, ಪ್ರಿಂಟ್ ಆಗುತ್ತಾ ಅಂತ ನೋಡೋಣ. ಎಸ್, ಪ್ರಿಂಟ್ ಆಯಿತು. ಯಾಕೆ ಇದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ? ಯಾಕೆ ಅಂದರೆ ಇನ್ಸ್ಟೆನ್ಸ್ ವೇರಿಯೇಬಲ್ಲು ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು, ಸ್ಟ್ಯಾಟಿಕ್ ವೇರಿಯೇಬಲ್ಲು ಕ್ಲಾಸ್ಗೆ ಸಂಬಂಧಪಟ್ಟಿದ್ದು. ನಾವು ಯಾವಾಗ ಸ್ಟ್ಯಾಟಿಕ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಲ್ವಾ ಆವಾಗ ಸ್ಟ್ಯಾಟಿಕ್ ವೇರಿಯೇಬಲ್ಲು ಮೆಥಡ್ ಮೆಮೊರಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಯಾವುದೇ ರೀತಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೆಥಡಲ್ಲಿ ನಾವು ಈ ಥರ ಪ್ರಿಂಟ್ ಮಾಡಿದಾಗ ಡೈರೆಕ್ಟಾಗಿ ಹೇಗೂ ಮೆಮೊರಿನಲ್ಲಿ ಇರುತ್ತಲ್ವ ಅದನ್ನು ಅದು ಪ್ರಿಂಟ್ ಮಾಡುತ್ತೆ ಅಷ್ಟೇ. ಸೊ ಲೋಕಲ್ ವೇರಿಯೇಬಲ್ ಅಂದರೆ ಏನು, ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದರೆ ಏನು, ಹಾಗೆ ಸ್ಟ್ಯಾಟಿಕ್ ವೇರಿಯೇಬಲ್ ಅಂದರೆ ಏನು ಅನ್ನೋದು ನಿಮಗೆ ಇವಾಗ ಪ್ರಾಕ್ಟಿಕಲ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಇನ್ಸ್ಟೆನ್ಸ್ ವೇರಿಯೇಬಲ್ ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ನ ನಾವು ಗ್ಲೋಬಲ್ ವೇರಿಯೇಬಲ್ ಅಂತ ಕೂಡ ಕರಿತೀವಿ. ಇಲ್ಲಿ ಲೋಕಲ್ ವೇರಿಯೇಬಲನ್ನು ನಾವು ಎಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಆ ಮೆಥಡ್ನ ಒಳಗಡೆ ಮಾತ್ರ ಯೂಸ್ ಮಾಡ್ಬೋದು. ಬಟ್ ಇನ್ಸ್ಟೆನ್ಸ್ ವೇರಿಯೇಬಲ್ ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ನ ಈ ಮೆಥಡಿಂದ ಹೊರಗಡೆ ಬೇರೆ ಮೆಥಡ್ಗಳು ಇದ್ದರೆ, ಒಂದು ಕ್ಲಾಸ್ ಅಂದರೆ ಅದರಲ್ಲಿ ಮಲ್ಟಿಪಲ್ ಮೆಥಡ್ಸ್ ಇರುತ್ತೆ, ಅಲ್ಲೆಲ್ಲ ಮೆಥಡ್ಗಳಲ್ಲೂ ಕೂಡ ಈ ಇನ್ಸ್ಟೆನ್ಸ್ ವೇರಿಯೇಬಲ್ ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ಗಳನ್ನು ಯೂಸ್ ಮಾಡ್ಬೋದು. ಅದರ ಸ್ಕೋಪು ಯಾವಾಗ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡಿರ್ತೀವಲ್ಲ ಇಲ್ಲಿಂದ ಕ್ಲಾಸ್ ಎಂಡ್ ಆಗೋವರೆಗೂ ಕೂಡ ಅದರ ಸ್ಕೋಪ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಗ್ಲೋಬಲ್ ವೇರಿಯೇಬಲ್ಗಳು ಅಂತ ಕೂಡ ಕರೀತಾರೆ. ಕೆಲವೊಮ್ಮೆ ವೇರಿಯೇಬಲ್ನಲ್ಲಿ ಎಷ್ಟೆಲ್ಲ ಟೈಪ್ ಇದೆ ಅಂತ ಕೇಳಿದಾಗ ಜನರಲ್ ಆಗಿ ಎಲ್ಲರೂ ಲೋಕಲ್ ವೇರಿಯೇಬಲ್, ಗ್ಲೋಬಲ್ ವೇರಿಯೇಬಲ್ ಅಂತಲೇ ಹೇಳ್ತಾರೆ. ಗ್ಲೋಬಲ್ ವೇರಿಯೇಬಲ್ನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದಾಗ ಇನ್ಸ್ಟೆನ್ಸ್ ವೇರಿಯೇಬಲ್ ಮತ್ತು ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಹೇಳ್ತಾರೆ. ಸೊ ನೀವು ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಯಾರಾದರೂ ಕ್ವಶನ್ ಕೇಳಿದ್ರೆ ಹೇಗೆ ಬೇಕಾದರೂ ನಾವು ಆನ್ಸರ್ ಮಾಡ್ಬೋದಲ್ವಾ. ಸೊ ಇನ್ಸ್ಟೆನ್ಸ್ ವೇರಿಯೇಬಲನ್ನು ನಾವು ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಕೂಡ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.